ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 18ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ಪ್ರಾರ್ಥಿಸುವವನು ಮತ್ತು ಪ್ರಾರ್ಥನೆಯನ್ನು ಕೇಳುವವನು. ಪ್ರಾರ್ಥನೆಯನ್ನು ಕೇಳುವವನೇ, ಎಲ್ಲ ನರರು ನಿನ್ನ ಬಳಿಗೆ ಬರುವರು. ಕೀರ್ತನೆಗಳು 65:2. ನಮ್ಮ ಕರ್ತನಿಗೆ ಅನೇಕ ಹೆಸರುಗಳಿವೆ. ಅವುಗಳಲ್ಲಿ ಒಂದು ಸುಂದರವಾದ ಮತ್ತು ಕೋಮಲವಾದ ಹೆಸರು ಪ್ರಾರ್ಥನೆಯನ್ನು ಕೇಳುವವನು. ಅವನು ಪ್ರಾರ್ಥನೆಯನ್ನು ಕೇಳುವುದು ಮಾತ್ರವಲ್ಲ, ಪ್ರಾರ್ಥನೆಗೆ ಉತ್ತರಿಸುತ್ತಾನೆ. ಉತ್ತರಿಸಿದ ಪ್ರಾರ್ಥನೆಯ ಕುರಿತು ದೇವರು ನೀಡಿರುವ ವಾಗ್ದಾನಗಳನ್ನು ನೋಡಿರಿ. ಅವನು ನನಗೆ ಮೊರೆಯಿಡುವನು, ನಾನು ಅವನಿಗೆ ಉತ್ತರ ಕೊಡುವೆನು. ಕಷ್ಟದಲ್ಲಿ ನಾನು ಅವನ ಸಂಗಡ ಇರುತ್ತೇನೆ, ಅವನನ್ನು ಬಿಡಿಸಿ ಸನ್ಮಾನಿಸುವೆನು. ಕೀರ್ತನೆಗಳು 91:15. ನಾನೇ ನಿಮ್ಮ ದೇವರಾದ ಕರ್ತನು, ನಿಮಗೆ ಲಾಭವನ್ನು ಕಲಿಸುವವನು. ನೀವು ನಡೆಯಬೇಕಾದ ದಾರಿಯಲ್ಲಿ ನಿಮ್ಮನ್ನು ನಡೆಸುವವನು. ಯೆಶಾಯ 48:17. ಆಗ ನೀನು ಕರೆಯುವಿ, ಕರ್ತನು ಉತ್ತರ ಕೊಡುವನು. ನೀನು ಕೂಗುವಿ, ಆತನು ನಾನು ಇಲ್ಲಿದ್ದೇನೆ ಎಂದು ಹೇಳುವನು. ಯೆಶಾಯ 58:9. ಅವರು ಕರೆಯುವುದಕ್ಕಿಂತ ಮುಂಚೆಯೇ ನಾನು ಉತ್ತರ ಕೊಡುವೆನು. ಅವರು ಮಾತನಾಡುತ್ತಿರುವಾಗಲೇ ನಾನು ಕೇಳುವೆನು. ಯೆಶಾಯ 65:24. ನನಗೆ ಕರೆ, ನಾನು ನಿನಗೆ ಉತ್ತರ ಕೊಡುವೆನು. ನಿನಗೆ ತಿಳಿಯದ ದೊಡ್ಡ ಮತ್ತು ಪ್ರಬಲವಾದ ವಿಷಯಗಳನ್ನು ನಿನಗೆ ತೋರಿಸುತ್ತೇನೆ. ಯೆರೆಮೀಯ 33:3. ಪ್ರಾರ್ಥನೆಯನ್ನು ಕೇಳುವವನು ಪ್ರಾರ್ಥಿಸುವವನು ಎಂದು ಯೋಚಿಸುವುದು ಎಷ್ಟು ಅದ್ಭುತವಾಗಿದೆ. ಕ್ರಿಸ್ತನು ಈ ಭೂಮಿಯಲ್ಲಿ ಜೀವಿಸಿದಾಗ ಹೇಗೆ ಪ್ರಾರ್ಥಿಸಬೇಕೆಂದು ಆತನು ನಮಗೆ ಮಾದರಿಯ ಮೂಲಕ ತೋರಿಸಿದನು. ನಾವು ಅನುಸರಿಸಲು ಆತನು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋದನು. 1 ಪೇತ್ರ 2:21. ಪ್ರಾರ್ಥನೆಗಾಗಿ ಹಂಬಲ ಮತ್ತು ಬಾಯಾರಿಕೆಯಿಂದ ತನ್ನ ಬಳಿಗೆ ಬರುವವರಿಗೆ ಕರ್ತನು ಕೃಪೆ ಮತ್ತು ಯಾಚನೆಯ ಆತ್ಮವನ್ನು ಸುರಿಸುತ್ತಾನೆ. ಜಕರ್ಯ 12:10. ನಂತರ ಪವಿತ್ರಾತ್ಮನು ಪದಗಳಲ್ಲಿ ಹೇಳಲಾಗದಷ್ಟು ಆಳವಾದ ನರಳಾಟದ ಮೂಲಕ ಅವರೊಂದಿಗೆ ಆಳವಾದ ಮಧ್ಯಸ್ಥಿಕೆಯಲ್ಲಿ ಸೇರುತ್ತಾನೆ. ರೋಮಾಪುರದವರಿಗೆ 8:26. ನೀವು ಮಂಡಿಯೂರಿ ಕುಳಿತಾಗಲೆಲ್ಲ ನಿಮ್ಮ ಕಿವಿಗಳು ಯೇಸುವಿನ ಸೌಮ್ಯ ಕರೆಯನ್ನು ಕೇಳಲಿ. ನನ್ನೊಂದಿಗೆ ಪ್ರಾರ್ಥಿಸಿ. ನೀವು ಒಬ್ಬಂಟಿಗೆಯಾಗಿ ಪ್ರಾರ್ಥಿಸುವಾಗ ನೀವು ಸುಸ್ತಾಗಬಹುದು, ಆದರೆ ನೀವು ಕ್ರಿಸ್ತನೊಂದಿಗೆ ಒಟ್ಟಾಗಿ ಪ್ರಾರ್ಥಿಸಿದಾಗ ನಿಮ್ಮ ಪ್ರಾರ್ಥನೆಯು ಶಕ್ತಿಯುತವಾಗುತ್ತದೆ. ಕರ್ತನು ಹೇಳಿದನು, ನೀವು 1 ಗಂಟೆ ನನ್ನೊಂದಿಗೆ ಎಚ್ಚರವಾಗಿರಲು ಸಾಧ್ಯವಾಗಲಿಲ್ಲವೇ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆತ್ಮವು ನಿಜವಾಗಿಯೂ ಸಿದ್ಧವಾಗಿದೆ, ಆದರೆ ಮಾಂಸವು ಬಲಹೀನವಾಗಿದೆ. ಮತ್ತಾಯ 26:40-41. ದೇವರ ಪ್ರಿಯ ಮಕ್ಕಳೇ, ನಿಮ್ಮ ಜೀವನವು ರೂಪಾಂತರಗೊಳ್ಳಬೇಕಾದರೆ ಮತ್ತು ನೀವು ಪ್ರಾರ್ಥನೆಯಲ್ಲಿ ಶಕ್ತಿಶಾಲಿ ಯೋಧರಾಗಬೇಕಾದರೆ ಯೇಸುವಿನ ಕಡೆಗೆ ನೋಡಿ. ಪ್ರಾರ್ಥನೆ ಮತ್ತು ಉಪವಾಸ ಎರಡರಲ್ಲೂ ಆತನು ನಮಗೆ ಅತ್ಯುನ್ನತ ಮಾದರಿಯಾಗಿದ್ದಾನೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಸಮಯೋಚಿತವಾದ ಸಹಾಯಕ್ಕಾಗಿ ಕೃಪೆಯನ್ನು ಕಂಡುಕೊಳ್ಳುವಂತೆಯೂ ಧೈರ್ಯದಿಂದ ಕೃಪಾ ಸಿಂಹಾಸನದ ಮುಂದೆ ಬರೋಣ. ಇಬ್ರಿಯರಿಗೆ 4:16. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.